ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಅಭಿಮಾನ್ ಸ್ಟುಡಿಯೋ ಜಾಗವನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳೋಕೆ ಮುಂದಾಗಿದ್ದು ಈ ಬಗ್ಗೆ ಮಾತನಾಡಕ್ಕೆ ಕೆ ಮಂಜು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲಿಗೆ 2015ರಲ್ಲಿ ಈ ತರದೊಂದು ಸಂದರ್ಭ ಕ್ರಿಯೇಟ್ ಆಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಸರ್ಕಾರ ಆ ಜಾಗವನ್ನು ವಶಪಡಿಸಿಕೊಳ್ಳೋದ್ರಲ್ಲಿ ವಿಫಲ ಆಗಿತ್ತು. ಸೊ ಈಗ ಮತ್ತೆ ಅದೇ ಸಂದರ್ಭ. ಈ ಸರಿ ಯಾರು ಗೆಲ್ತಾರೆ ಅನ್ನಿಸ್ತಾ ಇದೆ? ಹಾಗೆ ಸರ್ಕಾರ ಕೇಳೋಕೆ ಶಕ್ತಿ ನಮಗಿದೆಯಾ? ಸರ್ಕಾರ ಮನ್ಸು ಮಾಡಿ ಏನು ಬೇಕಾದ್ರೂ ಮಾಡೋದು. ಇವಾಗ ಆರ್ಡರ್ ಮಾಡಿದ್ದಾರೆ, ಅದು ಆದೇಶ ಆದರೆ ಒಳ್ಳೇದು ಅಂತ ಹೇಳ್ತೀವಿ. ಆ್ಯಕ್ಚುಲಿ ಆದೇಶಕ್ಕಿಂತ ತಿರ್ಗಾ ಅವರಿಗೆ ಮತ್ತೊಮ್ಮೆ ತಪ್ಪು ಮಾಡಿದ ತಿದ್ದುಬಿಟ್ಟು ಸ್ಟುಡಿಯೋನೇ ಮಾಡಲಿ. ಬಾಲಣ್ಣವ್ರ ಕುಟುಂಬಕ್ಕೆ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ, ಸ್ಟುಡಿಯೋನೇ ಮಾಡಲಿ. ಸ್ಟುಡಿಯೋ ಇದ್ಬಿಟ್ಟು ಆ ಮಹಾನ್ ಭಾವರಿಬ್ಬರು ಸಮಾಧಿ ಇದೆ, ಅದು ಸರಸ್ವತಿ ಮಠ ಟ್ವಿಸ್ಟೋರ್ದವ್ರು ಬಾಲಣ್ಣವ್ರದ್ದು, ಅವರಿಬ್ಬರು ಸಮಾಧಿನೂ ನಾವೇ ಅಭಿವೃದ್ಧಿ ಮಾಡ್ತೀವಿ. ಸರ್ಕಾರದಿಂದ ಏನು ಎಕ್ಸ್ಪೆಕ್ಟೇಷನ್ ಕೇಳಲ್ಲ. ಇಬ್ಬರು ಸಮಾಧಿ ನಾವೇ ಇಬ್ಬರು ಸ್ಟ್ಯಾಚ್ಯೂ ಇಟ್ಟು ನಮ್ಮ ಅಭಿಮಾನಿಗಳೇ ಮಾಡ್ತೀವಿ. ಅದಕ್ಕೆ ಅವಕಾಶ ಮಾಡ್ಕೊಂಡು ಅಂತ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಮ್ಮ DC ಆಲ್ರೆಡಿ 10 ಕುಂಟೆ ಬರೆದಿದ್ದಾರೆ. ಆಲ್ರೆಡಿ ಬಾಲಣ್ಣವ್ರ ಕುಟುಂಬ ಬರ್ಕೊಟ್ಟಿದೆ. ಬರ್ಕೊಟ್ಟಂತವ್ರು ಅವ್ರು ಈ ಥರ ಯಾಮಾರ್ತಿದ್ದಾರೆ. ಮಾಡಬಾರ್ದು. ಒಬ್ಬ ಹಿರಿಯ ಕಲಾವಿದನ ಕೊಡೋಂಥ ಗೌರವ ಅಲ್ಲ. ಆಮೇಲೆ ಅದರಿಂದ ನಿನಗೆ ಯಾರೋ ಬಂದು ಇವತ್ತು ವ್ಯಾಪಾರ ಮಾಡಿ ನಿಂಗೆ ದುಡ್ಡು ಕೊಡ್ಬೋದು, ನಾಳೆ ನೀನು ದುಡ್ಡಿಗೋಬೋದು, ನೀನು ಜೀವಮಾನ ಪೂರ್ತಿ ಕಪ್ಪು ಚುಕ್ಕಿ ಆಗುತ್ತೆ. ಅದರಿಂದ ಸರ್ಕಾರ ಇವೆಲ್ಲ ಮಾಡ್ತೀವಿ. ಮುಟ್ಕೊಳ್ಳೋಕೆ ದೊಡ್ಡ ವಿಷಯ ಅಲ್ಲ. ಮುಟ್ಕೊಂಡು ನೀವೇನು ಬೇಕಾದ್ರೂ ನಿಮಗೆ ಸರ್ಕಾರಕ್ಕೆ ಅಧಿಕ ಆರ್ಡ್ರಲ್ಲಿದೆ. ಆಮೇಲೆ 10 ಎಕರೆ ನೀವು ಮಾರಾಗಲೇ ಅವತ್ತೇ ಕೊಡಬಾರ್ದಾಯ್ತು ಅಂತ ನಾನು. ಯಾಕೆಂದರೆ ಅದು ಯಾವ ಬೇಸಿಕಲ್ಲಿ ಕೊಟ್ರಿ? ಸ್ಟುಡಿಯೋ ಅಂದ್ಬಿಟ್ಟು ಅಭಿವೃದ್ಧಿ ಮಾಡಲಿಕ್ಕೆ ನೀವು ಲೋನ್ ತೊಗೊಂಡು ಪರ್ಮಿಷನ್ ಕೊಡಬೇಕು ಹೊರತು ಮಾರ್ಬಿಟ್ಟು ಮಾಡಿ ಅಂತ ಹೇಳಿದ್ರೆ ತಪ್ಪು. ಅದನ್ನು ಯಾರೋ ಕೆಲವು ಪ್ರಭಾವಿ ನಾಯಕರು, ಪ್ರಭಾವಿ ಗಣ್ಯ ವ್ಯಕ್ತಿಗಳು ಇದನ್ನು ಮಾಡಿಸಿ ಮಾರಿದ್ದಾರೆ. ಅವ್ರು ಒಳ್ಳೇದಾಗಲಿ. ಯಾಕೆಂದರೆ ಒಂದು ಇಂಡಸ್ಟ್ರಿ ಇವತ್ತು ಸೊತ್ತೋಗ್ಬಿಡ್ತದೆ. ನಮ್ಮ ಕನ್ನಡ ಚಿತ್ರರಂಗ ಹೆಂಗಿದೆ ಅಂತ ತುಂಬ ಕಷ್ಟ ಇದೆ. ಬೇರೆ ನೋಡಿ, ತೆಲುಗು ಹೋಗಿ ತಮಿಳ್ನಾಡು ಎಂಥದ್ದು ಸ್ಟುಡಿಯೋಗಳಿದೆ, ನಮ್ಮಲ್ಲಿ ಇಲ್ಲ. ಆ ಬಾಲಣ್ಣ ಕೊಟ್ಟಿದ್ದ ಸ್ಟುಡಿಯೋ ನೀವು ಮಾರ್ಕೊಂಡು ನಾವೇನು ಮಾಡೋಣ? ನೀವು ಯಾಕೆ ಈ ಕೆಲಸಕ್ಕೆ ಹೋಗ್ತೀರಾ? 10 ಎಕರೆ ಮಾರಿಸ್ಬಿಟ್ಟಿದ್ದೀರಾ, ಇರೋದು ಮಾಡ್ತೀರಾ. ಆಮೇಲೆ ಇಲ್ಲಿ ಪ್ರಭಾವ ನಾಯಕರಿದ್ದಾರೆ. ಅದರಿಂದ ನಿಮಗೆ ಎಲ್ಲ ಕಡೆ ಭೂಮಿ ತುಂಬ ಚೆನ್ನಾಗಿದೆ. ಬಾಲಣ್ಣ ಸ್ಟುಡಿಯೋ ಮೇಲೆ ಕಣ್ಣು ಹಾಕಬೇಡಿ, ಅದನ್ನು ಯಾರು ತಗೋಬೇಡಿ. ಯಾವುದೋ ಇವತ್ತು ಹೈದ್ರಾಬಾದವ್ರು ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಕೇರಳದವ್ರಾಗ್ಬೋದು, ತುಂಬ ನಾರ್ತ್ ಇಂಡಿಯಾ ತುಂಬ ಬಂದು ಇನ್ವೆಸ್ಟ್ ಮಾಡ್ತಿದ್ರೆ ನಿಮ್ಮ ಕೈ ಮುಗಿತೀನಿ. ದುಡ್ಡಿನ ಆಸೆಗೋಸ್ಕರ ನೀವು ತೊಗೊಂಡ್ರೆ ಅಟ್ಲೀಸ್ಟ್ ಈ ಜಾಗನ ಒಂದಷ್ಟು ಬಿಟ್ಬಿಟ್ಟು ತೊಗೊಳ್ಳಿ ಅಂತ ಕೇಳ್ತೀನಿ. ಯಾಕೆಂದ್ರೆ ತೊಗೋಬೇಡ ಅಂತ ಹೇಳತ್ತೆ, ಮಾರಕ್ಕಾಗಲ್ಲ. ಅದರಲ್ಲಿ ಯಾವ್ಯಾವ ರೀತಿ ಮಾಡ್ಕೊಡೋದು ಡಾಕ್ಯುಮೆಂಟ್ಸ್ ಗೊತ್ತಿಲ್ಲ. ಸರ್ಕಾರದಲ್ಲಿ ಏನು ಬೇಕಾದ್ರೂ ಮಾಡಿಕೊಟ್ಟವ್ರೆ ಅಂತ ಕೇಳಿದ್ದೀನಿ. ನಾವು ನೋಡಿಲ್ಲ, ಕಣ್ಣಾರು ನೋಡಿಲ್ಲ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಿಜವಾಗ್ಲೂ ಚಿತ್ರರಂಗಕ್ಕೆ, ಚಿತ್ರೋದ್ಯಮಕ್ಕೆ ತುಂಬ ಸಹಾಯ ಮಾಡಿದೆ. ಸಿದ್ದರಾಮಯ್ಯ ಎಸ್ಪೆಷಲಿ ಉದ್ಯಮಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಚಿತ್ರೋದ್ಯಮದ ಬಗ್ಗೆ ಅಪಾರವಾದ ಗೌರವ ಮತ್ತು ಪ್ರೀತಿ ಎರಡಿದೆ. ಅದರಲ್ಲಿ ಅವ್ರಿಗೆ ನಾವು ಯಾವ ಚಿರೋಣಿಯಾಗಿರ್ತೀವಿ. ಆದ ಕಾರಣ ದಯವಿಟ್ಟು ಮನವಿ ಮಾಡ್ತೀನಿ, ಇಡೀ ಸರ್ಕಾರಕ್ಕೆ, ವಿರೋಧ ಪಕ್ಷದವ್ರಿಗೆ, ಆಡಳಿತ ಪಕ್ಷದವ್ರಿಗೆ, ಎಲ್ಲ ಸಚಿವರಿಗೂ, ಶಾಸಕರಿಗೂ ಮನವಿ ಮಾಡ್ತೀನಿ, ಅಧಿಕಾರಿಗಳು ಮನವಿ ಮಾಡ್ತೀನಿ. ಈ ಜಾಗದ ವಿಷಯದಲ್ಲಿ ತಾವೆಲ್ಲ ಒಗ್ಗೂಟಿ, ತಾವೆಲ್ಲ ಮನಸ್ಪೂರ್ವಕ ಮಾಡಿಕೊಟ್ಟು ಆ ವಿಷ್ಣು ಸಹಸ್ರನಾಮ ಒಂದು 10-12 ಕೋಟಿ ಕೊಡಕ್ಕೆ ಮಾಡಿ. ನೀವು ಇನ್ನೇನು ಕೇಳಲ್ಲ, ನಮಗೇನು ನೀವೇನು ಕೊಡ್ಬಿಡಿ. ಕಂಪ್ಲೀಟ್ ನಾವು ಅಲ್ಲಿ ಸ್ಟ್ಯಾಚ್ಯೂ ಮಾಡಿ ಒಂದು ಒಳ್ಳೆ ದೇವಸ್ಥಾನ ಮಾಡಿ ನಮ್ಮ ಸ್ವಯಂ ಖರ್ಚಿಂದ ಮಾಡಿ ನಾವು ಮಾಡ್ಕೊಡ್ತೀವಿ ಅಂತ ಕೇಳ್ಕೊತೀವಿ. ಅದು ನಮ್ಮ ಮನೆಯವ್ರ ಅಬ್ಜೆಕ್ಷನ್ನ ಇರಲಿಲ್ಲ. ಮನೆಯವ್ರು ಮೈಸೂರು ಕೊಟ್ಟಿದೆ, ಅವ್ರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮ ಕಡೆಯಿಂದ ಯಾವ ವಿಷಯಗಳ ಸಂಪೂರ್ಣ ಸಹಕಾರ ಇದೆ. ನಮಗಿದು ಅಂತ್ಯಕ್ರಿಯೆ ಆದ ಜಾಗ, ಪವಿತ್ರವಾದ ಜಾಗ, ನಮ್ಗೆ ಇಲ್ಲಿ ಬೇಕು. ನಿಮ್ಮನ್ನು ಮನವಿ ಮಾಡ್ತೀನಿ, ದಯವಿಟ್ಟು ಇದು ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಮೇ ಬಿ ಮೊದಲಿಗೆ ಒಂದು 10 ಎಕರೆ ಜಾಗ ಏನಿತ್ತು, ಆಗ ಮಾರುವಂತ ಸಂದರ್ಭದಲ್ಲಿ ಯಾರು ಕಡೆ ತಲೆ ಹಾಕ್ಲಿಲ್ಲ. ಸೊ ಅದೇ ತರ ಒಂದು ಧೈರ್ಯದ ಮೇಲೆ ಈ 10 ಎಕರೆಯನ್ನು ಮಾರು ಮುಗಿಸ್ಕೊಡೋ ಅನ್ನೋ ಒಂದು ಧೈರ್ಯದ ಮೇಲೆ ಹೋಗ್ತಾ ಇದ್ರ ಅಂತ. ಅದು ಮಾರಿದೆ ಯಾರು ಗೊತ್ತಿಲ್ಲ. ಅದು 2003 ವಿಲ್ ಆಗಿದೆ. 2004 ಮಾರಿದೆ ಯಾರು ಗೊತ್ತಿಲ್ಲ. 21 ವರ್ಷ ಆಯ್ತು ಮಾರಿ. ಯಾರು ಮಾರಿದ್ದಾರೆ, ಏನು ಮಾಡಿದ್ರು ಯಾರು ಗೊತ್ತಿಲ್ಲ. ಆಮೇಲೆ ಸ್ಟುಡಿಯೋ ಅಭಿವೃದ್ಧಿ ಮಾಡೋರು ಯಾವಾಗ ಬಿಸಿ ಇರ್ತಾರೆ ಸರ್? ಈ ಕಂಟಿನ್ಯೂ ಸ್ಟುಡಿಯೋ ಯಾವಾಗ ಬಿಸಿ ಜಾಗ ಸಿಗಲ್ಲ. ಇವ್ರು ಅಭಿವೃದ್ಧಿ ಮಾಡಿದ್ರು, ಅದಕ್ಕಿಂತ ನಮ್ಗೆ ಒಳ್ಳೆ ಸ್ಟುಡಿಯೋ ಇಲ್ಲ. ಇವರೇನೋ ಕರೆಕ್ಟಾಗಿ 2 ಫ್ಲೋರ್ ಹಾಕಿ, ಸ್ಟ್ರೀಟ್ ಹಾಕಿ, ಒಂದು ಪೊಲೀಸ್ ಸ್ಟೇಷನ್, ಹಾಸ್ಪಿಟ್ಲ್ ಸೆಟ್ ಮಾಡಿಬಿಡಿ. ದಿನಕ್ಕೆ 24 ಗಂಟೆ ಬಿಸಿ ಇರ್ತದೆ ಸ್ಟುಡಿಯೋ. ಇವ್ರು ಕೆಲಸ ಇನ್ವೆಸ್ಟ್ ಮಾಡೋದಲ್ಲ, ಇನ್ವೆಸ್ಟ್ ಮಾಡ್ತಾನೆ ಸ್ಟುಡಿಯೋ ಆಗೋದು. ಇಲ್ಲ ಖಾಲಿ ಡಬ್ಬಕ್ಕೆ ಆ ಹೊಲಕ್ಕೆ ಹೋಗಿ ಯಾರು ದುಡ್ಡು ಕೊಡ್ತಾರ? ಕೊಡಲ್ಲ. ಸ್ಟುಡಿಯೋ ಅಭಿವೃದ್ಧಿ ಮಾಡೋದು ಏನು ಕೆಲಸ? ಅದು ಸರ್ಕಾರ ಜಾಗ ಕೊಟ್ಟು ಎಲ್ಲ ಕೊಟ್ಟು ದುಡ್ಡು ಕೊಟ್ಟು ಎಲ್ಲ ಮಾಡಿದ್ದು ಇನ್ನೇನು ಮಾಡಬೇಕು? ಚಿತ್ರರಂಗಕ್ಕೆ ತುಂಬ ಸಾಕಾಣ ಮಾಡಿದ್ದಾರೆ, ಮಾಡಬೇಕು. ಅದನ್ನು ಸುಮ್ಮನೆ ಅವ್ರ ಮೇಲೆ ಗುಬ್ಬೇಕು ತಪ್ಪು. ದಯವಿಟ್ಟು ಬಾಲಣ್ಣನ ಕುಟುಂಬ ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಪ ಬಾಲಣ್ಣರು ತುಂಬ ಆಸೆ ಕಟ್ಟಿ ತಗೊಂಡಂಥ ಜಾಗ, ಅದನ್ನು ಅಭಿವೃದ್ಧಿ ಮಾಡಿದ ಎಷ್ಟೋ ಗೌರವ ಎಲ್ಲೋ ಇರೋದು, ಅದನ್ನು ಮಾಡಲಿಲ್ಲ. ಇವತ್ತು ಬಾಲಣ್ಣನ ಸಮಾಧಿ ತೆಗೆದುಬಿಟ್ಟಾರೆ, ಡಾಕ್ಟರ್ ವಿಷ್ಣು ಸಮಾಧಿ ತೆಗೆದುಬಿಟ್ಟೆ. ಈ ಸರ್ಕಾರ ಕೊಟ್ಟರೆ ಅವೆರಡಕ್ಕೂ ನಾವೇ ನಮ್ಮ ಕೈಯಾರೆ ಒಂದು ಸ್ಟ್ಯಾಚ್ಯೂ ಮಾಡಿ, ಇಬ್ಬರದು ಏನೋ ಒಂದು ಪೂಜೆ ಕಾರ್ಯ ಇರುತ್ತೆ, ಅದು ಟೈಮ್ ಫಿಕ್ಸ್ ಮಾಡಿ ಒಂದು ಕಮಿಟಿ ಮಾಡಿ, ನಾನು ಅಭಿಮಾನಿಗಳ ಪರವಾಗಿ, ಅಭಿಮಾನಿಗಳ ಮುಂದೆಗೋಸ್ಕರ ನಾನು ನಿಂತ್ಕೊಂಡು ಮಾಡಿಕೊಟ್ಬಿಟ್ಟು ಒಂದು ಕಮಿಟಿ ಮಾಡಿ ಬಿಡ್ತೀನಿ. ಯಾರೋ ಸುಗಮವಾಗಿ ನಡ್ಸ್ಕೊಂಡು ಹೋಗ್ಬೇಕು, ಆ ಥರ ಮಾಡ್ಕೊಡ್ತೀವಿ. ಅಂದರೆ ನಿಮ್ಮ ಅಭಿಪ್ರಾಯ, ಆ ಜಾಗನ ವಶಪಡಿಸಿಕೊಂಡಂತೆ ಅದನ್ನ ಸ್ಟುಡಿಯೋಗೆ ಸೀಮಿತ ಮಾಡಿಕೊಡಿ ಅನ್ನೋದು ನಿಮ್ಮ ಬೇಡಿಕೆ? 100ಕ್ಕೆ 100 ಯಾವ ಕಾರಣಕ್ಕೂ ಸ್ಟುಡಿಯೋ ಬಿಟ್ಟು ಬೇರೆ ಆಗಬಾರ್ದು.
ಸರ್ ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಎಲ್ಲ ಅಪಾರ್ಟ್ಮೆಂಟ್ಗಳು ಐಫೈ ಅಪಾರ್ಟ್ಮೆಂಟ್ಗಳು ತುಂಬ ಜನ ಹಾರಾಡ್ತಾರೆ. ಇವತ್ತು ಹೊರಗಡೆಯಿಂದ ಬಂದು ಎಲ್ಲ ಇಲ್ಲಿ ಬರ್ತಾರೆ. ಆ ಸ್ಟುಡಿಯೋನ ಮಾರ್ಕೊಂಬಿಟ್ರೆ ನಾವು ಇನ್ನೆಲ್ಲ ಹೋಗೋ ಸಿನಿಮಾ ಚಿತ್ರರಂಗ ಕೊನೆಯ ಕಾಲ ಆಗ್ಬಿಡ್ತದೆ. ಅದರಿಂದ ಯಾವ ಕಾರಣಕ್ಕೂ ಮಾರೋದಕ್ಕೆ ಅವಕಾಶ ಕೊಡಬೇಡಿ, ಮಾಡಿಕೊಡ್ದು ಅಂತ ನಾನು ಮನವಿ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.